ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿಯನ್ನ ಕೊಟ್ಟಿದೆ ಕೋರ್ಟು. ಆ ನಿಟ್ಟಿನಲ್ಲಿ ಈಗ ವಿಭಾಗೀಯ ಪೀಠಕ್ಕೆ ಫೈನಲಿ ಇವತ್ತು ಮೇಲ್ಮನವಿಯನ್ನು ಸಲ್ಲಿಸೋಕೆ ಮುಖ್ಯಮಂತ್ರಿಗಳು ಅಂತಿಮವಾಗಿ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ಮುಂದಿನ ಹೆಜ್ಜೆಯನ್ನ ಇಡಲಿದ್ದಾರೆ. ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಬಹುತೇಕ ಅರ್ಜಿ ಸಲ್ಲಿಕೆ ಇದೆ. ಸುಪ್ರೀಂ ಕೋರ್ಟ್ಗೆ ಸದ್ಯಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇದೆ. ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನುವಂಥದ್ದು ಇವತ್ತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮ ನಿರ್ಧಾರವನ್ನ ಮಾಡಲಿದ್ದಾರೆ. ಏಕಸದಸ್ಯ ಪೀಠದಲ್ಲಿ ನಿನ್ನೆ ತೀರ್ಪು ಬಂದಿತ್ತು. ವಾದ ಪ್ರತಿವಾದವನ್ನ ಕೂಡ ಏಕಸದಸ್ಯ ಪೀಠದಲ್ಲಿ ಆಗಿತ್ತು. ಈಗ ಅದನ್ನ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ರಾಜೀನಾಮೆ ನೀಡದೆ ತನಿಖೆಯನ್ನ ಎದುರಿಸುವುದು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸುವುದು. ಸುಪ್ರೀಂ ಕೋರ್ಟಿಗೆ ಹೋಗಲ್ವಂತೆ ಅವರು, ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೇನೆ ಹೋಗ್ತಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರದವರೆಗೂ ಕೂಡ ಕಾಯುವುದು. ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರವನ್ನು ಹೇಳುತ್ತೆ ಅಲ್ಲಿಯವರೆಗೂ ಕೂಡ ಕಾಯೋದು. ಕಾಂಗ್ರೆಸ್ನ ಹೈಕಮಾಂಡ್ ರಾಜೀನಾಮೆಯನ್ನು ಕೊಡಿ ಅಂತಂದರೆ ಕೊಡೋದು, ಇಲ್ಲ ನೀವು ಫೇಸ್ ಮಾಡಿ ಅಂತ ಅಂದರೆ ಫೇಸ್ ಮಾಡೋದು. ಇವೆರಡೂ ಕೂಡ ನಿರ್ಧಾರವಾಗಿದೆ. ಹೈಕಮಾಂಡ್ ಹೇಗೆ ನಡೆಸಿಕೊಳ್ಳುತ್ತೆ ಅದರ ಆಧಾರದ ಮೇಲೆ ಸಿದ್ದರಾಮಯ್ಯನವರ ನಡೆ ಕೂಡ ನಿರ್ಧಾರವಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಶ್ರೀನಿವಾಸ್ ರಾವ್ ದಳವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಈಗ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ತಕ್ಕಂತೆ ಸಿದ್ದರಾಮಯ್ಯನವರ ನಿರ್ಧಾರವೂ ಕೂಡ ಅಚಲವಾಗಿ ನಿಂತ್ಕೊಳ್ಳುತ್ತೆ. ಒಂದು ವೇಳೆ ರಾಜೀನಾಮೆ ಕೊಡಿ ಅಂದರೆ ಕೊಡಬೇಕಾಗತ್ತೆ, ಆಮೇಲೆ ನಿಮ್ಮನ್ನು ಬೇಕಿದ್ರೆ ಮತ್ತೆ ಸೇರಿಸ್ಕೊಳ್ತೀವಿ ಅಂತ ಹೇಳಿ. ಬಟ್ ಇದರ ಮಧ್ಯದಲ್ಲಿ 2.5 ವರ್ಷದ ಒಂದಿಷ್ಟು ಚರ್ಚೆಗಳು ಎಡೆ ಮಾಡಿಕೊಡುತ್ತೆ. ಅದರ ಪರಿಸ್ಥಿತಿ ಏನು, ಮತ್ತೆ ಈಗ ಅವರ ನಡೆ ಏನು ಅನ್ನುವಂಥದ್ದು ಏನಿದೆ ಅಪ್ಡೇಟ್ಸ್ ಶ್ರೀನಿವಾಸ್? ಅರುಣ್, ಹೌದು, ಹೈಕಮಾಂಡ್ನ ನಿಲುವಿನ ಮೇಲೆ ಸಿದ್ದರಾಮಯ್ಯನವರು ಮುಂದುವರಿತಾರಾ ಇಲ್ವಾ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದರೆ ಸಿಎಂ ಅವರ ಮುಂದೆ 2 ಕಾನೂನಿನ ಆಯ್ಕೆಗಳಿರುವಂಥದ್ದು. ನಿನ್ನೆ ಸಿಂಗಲ್ ಬೆಂಚ್ ಏನು ಆದೇಶವನ್ನ ಮಾಡಿದೆ, ಅದರ ವಿರುದ್ಧವಾಗಿ ಡಬಲ್ ಬೆಂಚ್ಗೆ ಹೋಗುವಂಥದ್ದು ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂಥದ್ದು ಸಿಎಂ ಮುಂದೆ ಇರುವಂತಹ ಆಯ್ಕೆ. ಈಗ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಬಹುತೇಕ ಸಿಎಂ ಅವರು ಡಬಲ್ ಬೆಂಚ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ ಹೇಳಲಾಗ್ತಿದೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪೊಂದು ಬಾಕಿ ಇದೆ. ಆ ಒಂದು ತೀರ್ಪನ್ನು ನೋಡಿಕೊಂಡು ಮುಂದೆ ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ದನ್ನ ಸಿಎಂ ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು. ಈಗಾಗಲೇ ನಿನ್ನೆ ಕೂಡ ಕಾನೂನು ತಜ್ಞರ ಜೊತೆ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಡಬಲ್ ಬೆಂಚ್ಗೆ ಹೋಗ್ಬೇಕಾ ಅನ್ನುವಂಥ ಎಲ್ಲ ಚರ್ಚೆಗಳಾಗಿದ್ದಾವೆ. ಅಂತಿಮವಾಗಿ ಡಬಲ್ ಬೆಂಚ್ಗೆ ಹೋದ್ರೆ ಒಂದಿಷ್ಟು ಸಮಯ ಸಿಗುತ್ತೆ ಅನ್ನುವಂಥದ್ದು, ಮತ್ತೆ ಇಲ್ಲಿ ಏನಾದರೂ ವ್ಯತಿರಿಕ್ತವಾಗಿ ಬಂದ್ರೆ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅನ್ನುವಂತಹ ಲೆಕ್ಕಾಚಾರವನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಡಬಲ್ ಬೆಂಚ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂತಹ ನಿರ್ಧಾರ ಬಹುತೇಕ ಆಗಿದೆ. ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನ ಕಾನೂನು ತಜ್ಞರ ಜೊತೆ ತೀರ್ಮಾನ ಮಾಡಿ ಬಹುತೇಕ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಬಹುಶಃ ಈ ವಾರದ ಒಳಗಡೆನೆ ಮೇಲ್ಮನವಿಗೆ ಡಬಲ್ ಬೆಂಚ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇನ್ನು ಹೈಕಮಾಂಡ್ ನ ವಿಚಾರಕ್ಕೆ ಬರೋದಾದ್ರೆ ಸದ್ಯಕ್ಕೆ ಹೈಕಮಾಂಡ್ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ದೊಡ್ಡ ಸಮುದಾಯ ಅವರ ಹಿಂದೆ ಇದೆ, ದೊಡ್ಡ ಮಾಸ್ ಲೀಡರ್ ಸಿದ್ದರಾಮಯ್ಯನವರು. ಈಗ ಏಕಾಏಕಿಯಾಗಿ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಒಂದಿಷ್ಟು ಗೊಂದಲಗಳಾಗ್ತವೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ಅಂದ್ರೆ ಹೈಕೋರ್ಟ್ನ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ ಬಳಿಕ ಅಲ್ಲಿನ ತೀರ್ಪುಗಳನ್ನು ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು ಅಂತ ಅನಿಸುತ್ತೆ. ಅರುಣ್.